ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವರು. ಮನದೊಳಗೆ ಸುಂದರ ಪರಾರ್ಥವ ನೆನೆದು ಕೊಡೆ, ಕೈಕೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ. ಜಿನದಿ ನಿವಹಗಳಂತೆ ಕೊಟ್ಟವರನು ಸದಾ ಸಂತೈಸುವನು, ಸದ್ಗುಣವ ಕಡ್ಡವ ರಘವ ಕರಿವನು ಅನಘನೆಂದೆನಿಸಿ. ಈ ಪದ್ಯವನ್ನು 3 ದಿನಗಳಿಂದ ನಾವು ಚಿಂತನೆ ಮಾಡುತ್ತಾ ಇದ್ದೇವೆ. ರಹಸ್ಯವಾದ ಮಾನಸ ಪೂಜೆಯ ವಿಚಾರವನ್ನು ತೆರೆದಿಟ್ಟಿದ್ದಾರೆ ಜಗನ್ನಾಥದಾಸರು. ಇಲ್ಲಿ ಆ ಮಾನಸ ಪೂಜೆಯ ವಿಚಾರ ಅದು ಯಾವ ರೀತಿ ಸಾಧ್ಯ, ಯಾಕೆ ಭಗವಂತನಿಗೆ ಪ್ರೀತಿ ಅನ್ನುವುದನ್ನೆಲ್ಲ ನಾವು ವಿಸ್ತಾರವಾಗಿ ಚಿಂತನೆ ಮಾಡಿದ್ದೇವೆ. ಈಗ ನಾವು ಚಿಂತನೆ ಮಾಡದೆ ಆ ಪದ್ಯದಲ್ಲಿ ಉಳಿದ ಸಾಲು, ಸದ್ಗುಣವ ಕದ್ದವರ ಅಘವ ಕದಿವನು ಅನಘನೆಂದೆನಿಸಿ ಅಂತ ಭಗವಂತನಿಗೆ ಹೊಸ ಹೊಸ ಹೆಸರುಗಳನ್ನು ಪರಿಚಯ ಮಾಡಿಕೊಡ್ತಾರೆ. ಭಗವಂತನ ಹೆಸರುಗಳನ್ನು ದಾಸರು ಹಿಂದಿನ ಪದ್ಯದಲ್ಲಿ ಮುಕುಂದನ ಪರಮ ಮಂಗಲನಾಮ ಅಂತ ಮುಕುಂದ ಅಂತ ಹೇಳಿದರು, ಕೆಲವು ಕಡೆಗೆ ಹರಿ ಅಂತ ಹೇಳಿದರು. ಬೇರೆ ಬೇರೆ ಹೆಸರುಗಳನ್ನು ಹೇಳ್ತಾ ಭಗವಂತನ ಗುಣಗಳ ಚಿಂತನೆಯನ್ನು ಕೊಡ್ತಾ ಜಗನ್ನಾಥದಾಸರು ಈ ಪದ್ಯದಲ್ಲಿ ಅನಘ ಅಂತ ಭಗವಂತನ ಹೆಸರನ್ನು ಹೇಳ್ತಾರೆ. ಇದು ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಪ್ರಸಿದ್ಧವಾದ ಹೆಸರು. ಅನಘೋ ವಿಜಯೋ ಜೇತ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರತಕ್ಕಂತಹ ಹೆಸರು ಅನಘ ಅಂತ ಭಗವಂತನಿಗೆ ಹೆಸರು. ಯಾಕೆ ಅನಘ ಅಂತ ಭಗವಂತನಿಗೆ ಹೆಸರು ಅಂದರೆ, ಅಘ ಅಂದರೆ ಪಾಪ ದೋಷಗಳು, ಅನಘ ಅಂದರೆ ದೋಷ ದೂರ ಅಂತ, ದೋಷ ಇಲ್ಲದವ, ಪಾಪದ ಲೇಪ ಇಲ್ಲದವ ಅಂತ ಅರ್ಥ. ಇದೊಂದು ಸಾಮಾನ್ಯವಾದ ಅರ್ಥ. ಇನ್ನು ವಿಶೇಷವಾದ ಇನ್ನೊಂದು ಥರದಿಂದ ಈ ಅನಘ ಶಬ್ದವನ್ನು ಆಲೋಚನೆ ಮಾಡ್ತಾ ಹೊರಟ್ರೆ ಮತ್ತೊಂದು ಅರ್ಥವನ್ನು ಹೇಳ್ತಾರೆ ಜ್ಞಾನಿಗಳು, ವ್ಯಾಖ್ಯಾನಕಾರರು. ಇದಕ್ಕೆ ನ ವಿದ್ಯತೆ ಅಘಃ ಯಸ್ಮಾತ್ ಸಹ ಅನಘಃ ಅಂತ. ಅವನು ದೋಷ ದೂರ ಮಾತ್ರ ಅಲ್ಲ, ಅವನು ದೋಷ ದೂರ, ಅವನು ಪಾಪ ದೂರ ಅಂತ ನಾವು ನಿತ್ಯದಲ್ಲಿ ಸ್ಮರಣೆ ಮಾಡ್ತಾ ಇದ್ದರೆ ನಮ್ಮ ದೋಷ ನಮ್ಮ ಪಾಪಗಳನ್ನು ಪರಿಹಾರ ಮಾಡುತ್ತಾನೆ. ಆದ್ದರಿಂದ ಭಗವಂತನಿಗೆ ಅನಘ ಅಂತ ಹೆಸರು. ಹೀಗೆ ಭಗವಂತನ ನಾಮಗಳನ್ನು ಒಡೆದೊಡೆದು ನೋಡುತ್ತಾ ಹೊರಟ್ರೆ ಅದ್ಭುತವಾಗಿರತಕ್ಕಂತಹ ಪ್ರಪಂಚವೇ ತೆರೆದುಕೊಳ್ಳುತ್ತದೆ. ಅನಘೋ ವಿಜಯೋ ಜೇತ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಹೆಸರಾದ್ದರಿಂದ ಶ್ರೀಮದ್ ಆಚಾರ್ಯರ ಪ್ರಕಾರ ಈ ಅನಘ ಅನ್ನುವ ಶಬ್ದ 100 ಅರ್ಥದಲ್ಲಿ ತೆರೆದುಕೊಳ್ಳುತ್ತದೆ. ಆಚಾರ್ಯರಂದರು ವಿಷ್ಣು ಸಹಸ್ರನಾಮದ ಒಂದೊಂದು ಪದಕ್ಕೂ 100 ಅರ್ಥಗಳು ಅಂತ. ಅವರಿಗೆ ಹೊಳೆದಿತ್ತು, ನಮಗೆ ಯಥಾಮತಿ ಯಥಾಶಕ್ತಿ. ಅವನು ದೋಷ ದೂರ, ಅವನು ದೋಷ ದೂರ ಅಂತ ನಾವು ಚಿಂತನೆ ಮಾಡುವಾಗ ನಮ್ಮ ದೋಷಗಳನ್ನು ಕಳೆಯುತ್ತಾನೆ ಅನ್ನುವ ಸಾಮಾನ್ಯ ಇಷ್ಟು ಅರ್ಥ, 2 ಅರ್ಥಗಳು ನಮಗೆ ತಾತ್ಕಾಲಿಕವಾಗಿ ಸಾಕು. ಇಂತಹ ಭಗವಂತ ಅನಘ ಅಂತ ಅನಿಸಿಕೊಳ್ತಾನೆ. ಸದ್ಗುಣವ ಕದ್ದವರ ಅಘವನು ಕದಿವನು ಅಂತ. ಸದ್ಗುಣಗಳನ್ನು ಕದಿಯೋದು ಅಂದರೆ ಏನು ಅಂದರೆ, ಭಗವಂತನ ಗುಣಗಳನ್ನು, ಇದೇ ವಾಚನಿಕ ಪೂಜಾ ಮಾನಸಿಕ ಪೂಜೆಯಲ್ಲಿಯೂ ಕೂಡ ಇದು. ವಾಚನಿಕವಾಗಿ ಅವನು ದೋಷ ದೂರ ಅಂತ ಪ್ರವಚನವನ್ನು ಮಾಡತಕ್ಕಂಥದ್ದು. ಮಾನಸಿಕವಾಗಿ ಏನು ಪ್ರವಚನ ಮಾಡಿದೆಯೋ ಅರ್ಥಾನುಸಂಧಾನವನ್ನು ಮನಸ್ಸಿನಲ್ಲಿ ಮಾಡತಕ್ಕಂಥದ್ದು. ಭಗವಂತ ದೋಷ ದೂರ, ಯಾಕೆ? ಅವನು ಅಪ್ರಾಕೃತ, ಪ್ರಕೃತಿಯ ಸಂಬಂಧ ಇಲ್ಲ. ಈ ಪ್ರಕೃತಿ ಸತ್ವಗುಣ, ರಜೋಗುಣ, ತಮೋಗುಣ, ಈ ಪ್ರಾಕೃತಿಕ ಗುಣಗಳ ಸಂಬಂಧ ಎಲ್ಲಿ ಬರ್ತದೋ ಅಲ್ಲಿ ಪಾಪದ ಅಶುದ್ಧಿಯ ಸಂಪರ್ಕ ಬರ್ತದೆ. ಕಾರಣ ಭಗವಂತ ಅಪ್ರಾಕೃತನಾಗಿದ್ದಾನೆ. ಈ ತ್ರಿಗುಣಾತ್ಮಕವಾದ ಪ್ರಪಂಚದಿಂದ ವಿಕಾರ ಇಲ್ಲದೆ ದೂರ ಇದ್ದಾನೆ. ಈ ತ್ರಿಗುಣಗಳ ವಿಕಾರ ಭಗವಂತನಿಗೆ ಇಲ್ಲ. ಶುದ್ಧ ಗುಣರೂಪನಾಗಿರತಕ್ಕಂಥವನಾಗಿದ್ದಾನೆ, ಅನಂತ ಗುಣಪೂರ್ಣನಾಗಿದ್ದಾನೆ. ಆದ್ದರಿಂದಲೇ ಯಾವ ದೋಷಗಳು ಅವನಲ್ಲಿಲ್ಲ. ಹೀಗೆಲ್ಲ ಮಾನಸಿಕವಾಗಿ ಭಗವಂತನ ಗುಣಗಳನ್ನು ಆಲೋಚನೆ ಮಾಡುವುದು, ಇದನ್ನೇ ಕಲಿಯೋದು ಅಂತಾರವರು.
ಕದಿಯೋದು ಅಂತ ಯಾಕಂತಾರೆ? ಸದ್ಗುಣವ ಕದ್ದವರ ಅಘವನ್ನು ಕದಿಯುವನು ಅಂತಾರಲ್ಲ. ಕದಿಯೋದು ಅಂದರೆ ಏನಿದು? ಗುಣಗಳ ಚಿಂತನೆ ಮಾಡಿದರೆ ನಮ್ಮ ದೋಷ ಕಳೀತಾನೆ, ಇಷ್ಟ ಇದ್ದರೆ ಸಾಕಾಗಿ. ಸದ್ಗುಣವ ಕದ್ದವರ ಅಂತ, ಸದ್ಗುಣಗಳನ್ನು ಕರಿಬೇಕು ಅಂತಾರೆ ಅವರು. ಚಿಂತನೆ ಮಾಡಬೇಕು ಅನ್ನಲ್ಲ, ಕರಿಬೇಕು ಅಂತ. ಕದಿಯೋದು ಅಂದರೆ ಏನು ಅಂದರೆ, ಸಾಮಾನ್ಯವಾಗಿ ಲೋಕದಲ್ಲಿ ಇನ್ನೊಬ್ಬರ ಪದಾರ್ಥಗಳನ್ನು ನಾವು ಕದಿತೇವೆ. ಕದಿಯೋದು ಕಳವು ಮಾಡೋದು. ಕಳವು ಮಾಡುವವರು ಎಲ್ಲರಿಗೆ ಗೊತ್ತಾಗುವಂತೆ ಕಳವು ಮಾಡಲ್ಲ. ಎಲ್ಲರಿಗೆ ಗೊತ್ತಾಗುವಂತೆ ಕಳವು ಮಾಡಿದರೆ ಅದು ಕಳವೇ ಅಲ್ಲ. ಕಳವು ಅಂದರೆ ತಾವು ಕದ್ದದ್ದು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ಇನ್ನೊಬ್ಬರಿಗೆ ಗೊತ್ತಾಗದಂತೆ ಆ ಪದಾರ್ಥವನ್ನು ನಾವು ಕದ್ದರೆ ಅದಕ್ಕೆ ಕದಿಯೋದು ಅಂತಾರೆ ಅಲ್ವಾ? ಹಾಗೆ ಭಗವಂತನ ಈ ರಹಸ್ಯ ನಾಮಗಳನ್ನೆಲ್ಲ ನಾವು ಚಿಂತನೆ ಮಾಡುವುದು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ಮಾನಸಿಕವಾಗಿ ನಿರಂತರ ಚಿಂತನೆ ನಡೀತಾ ಇರಬೇಕು. ನಮಗೆಲ್ಲ ಹೇಗಾಗಿಬಿಟ್ಟಿದೆ ಅಂದರೆ, ಆಡಂಬರದ ಪೂಜೆ, ಆಡಂಬರದ ಪ್ರವಚನ, ಆಡಂಬರದ ಉಪಾಸನೆ, ಆಡಂಬರದ ಜಪ ಇದಕ್ಕೆ ಅಂಟಿಕೊಂಡು ಬಿಟ್ಟಿದ್ದೀವಿ. ನಾವು ಮಾಡುವ ಪ್ರತಿಯೊಂದು ಜನರಿಗೆ ಗೊತ್ತಾಗಬೇಕು. ನಾವು ಮಾಡುವ ಪ್ರತಿಯೊಂದು ಜನರಿಗೆ ಗೊತ್ತಾಗಿ ಜನರು ನಮ್ಮನ್ನು ಗೌರವಿಸಬೇಕು. ಜನ ನಮ್ಮನ್ನು ಹೊಗಳಬೇಕು. ಜನ ನಮ್ಮನ್ನು ಗೌರವಿಸಬೇಕು. ನಾವು ಮಾಡಿದವರಿಗೆ ಗೊತ್ತಾಗದೇ ಇದ್ರೆ ಗೌರವ ಎಲ್ಲಿ ಕೊಡ್ತಾರೆ ಅವರು? ಆದ್ದರಿಂದ ನಾವು ಮಾಡುವ ಪ್ರತಿಯೊಂದು ಜನರಿಗೆ ಗೊತ್ತಾಗಬೇಕು ಅಂತ ನಾವು ಡಾಂಭಿಕವಾಗಿ, ಆಲಂಕಾರಿಕವಾಗಿ ಜನರಿಗೆ ತೋರುವಂತೆ ಧರ್ಮಾಚರಣೆಯನ್ನು, ಭಗವತ್ ಚಿಂತನೆಯನ್ನು, ಭಗವತ್ ಪ್ರವಚನಗಳನ್ನು, ಪೂಜಾರಿಗಳನ್ನು ಆಡಂಬರದಿಂದ ವೈಭವದ ಪೂಜೆಯಲ್ಲಿ ನಾವು ಆಸಕ್ತರಾಗ್ತೇವೆ. ಆಡಂಬರದ ಪೂಜೆಗೆ ಭಗವಂತ ಪ್ರೀತನಾಗಲ್ಲ. ಸಾಧನೆ ಅದು ಮಾನಸಿಕವಾದದ್ದು, ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ಇವನು ಸಾಧಕ ಅನ್ನೋ ಜನರಿಗೆ ಗೊತ್ತಾಗಬಾರ್ದು. ಅದು ಅಂದರೆ ಉಳಿತದೆ. ಯಾಕೆ ಅಂದರೆ, ಯಾವುದೇ ಪುಣ್ಯದ ಕೆಲಸ ಇರಬಹುದು, ಯಾವುದೇ ಪಾಪದ ಕೆಲಸ ಇರಬಹುದು. ನಾವು ಮಾಡಿದ್ದು ಜನರಿಗೆ ಗೊತ್ತಾಗಿ ಜನ ನಮ್ಮನ್ನು ಗೌರವಿಸಿ ಹೊಗಳಿಬಿಟ್ರು ಅಂದರೆ ನಮಗೇನೋ ಖುಷಿ ಆಗ್ತದೆ. ಓ, ನಾನು ಮಾಡಿದ್ದನ್ನು ಅವರು ಗುರುತಿಸಿದರು, ನಾನು ಮಾಡಿದ್ದನ್ನು ಅವರು ಗೌರವಿಸಿದರು, ನಮಗೆ ಒಳಗಡೆಯಿಂದ ಖುಷಿ ಆಗ್ತದೆ. ಯಾರಾದರೂ ನಾವು ಮಾಡಿದ್ದನ್ನು ಹೊಗಳದೆ ಹೋದರೆ, ಏನು ನಾನು ಮಾಡಿದ್ದೆ, ಯಾರಿಗೂ ಏನಿಲ್ಲ, ವ್ಯರ್ಥ ಏನೋ ನಾನು ಮಾಡೋದು ಅನ್ನೋ ಹಂಗೆ ಕಲ್ಪನೆಯಲ್ಲಿ ನಾವಿರ್ತೇವೆ. ಆದರೆ ಜಗನ್ನಾಥದಾಸರಂತಾರೆ, ನೀನು ಮಾಡುವ ಸಾಧನೆ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ಭಗವಂತನ ಗುಣಚಿಂತನೆ ಅದು ಕಡ್ಡಾಂಗಿರಬೇಕು, ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ಇನ್ನೊಬ್ಬರಿಗೆ ಗೊತ್ತಾಗಿ ಅವರು ಸ್ತೋತ್ರ ಮಾಡಿದರೆ ಏನಾಗ್ತದೆ ಗೊತ್ತಾ? ನೀನು ಮಾಡಿದ ಪುಣ್ಯ ಆ ಸ್ತೋತ್ರ ಮಾಡಿದವರಿಗೆ ಹೊರಟು ಹೋಗ್ಬಿಡ್ತು, ಮಾಡಿದ್ದು ವ್ಯರ್ಥ ಇಷ್ಟೇ. ಆದ್ದರಿಂದ ಆ ಮಾಡಿದ್ದು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ಇನ್ನೊಬ್ಬರಿಗೆ ಗೊತ್ತಾಗಿ ಬಿಟ್ಟರೆ ದಿನ ಬೆನ್ನು ಹತ್ತುತ್ತಾರೆ. ಅವರನ್ನು ಸುಧಾರಿಸೋದ್ರಲ್ಲೇ ನಿನ್ನ ಆಯುಷ್ಯ ವ್ಯರ್ಥವಾಗಿ ಹೋಗ್ತದೆ. ನಿನ್ನ ವೈಯಕ್ತಿಕ ಸಾಧನೆಗೆ ಅವಕಾಶ ಸಿಗಲ್ಲ. ನಿನ್ನ ಪುಣ್ಯ ಹರಿದು ಹಂಚಿ ಹೋಗ್ತದೆ. ಒಳ್ಳೆಯ ಕೆಲಸವಿರಲಿ, ಕೆಟ್ಟ ಕೆಲಸ ಇರಲಿ, ಮಾಡಿದ್ದನ್ನು ಇನ್ನೊಬ್ಬರು ಹೇಳಿದರೆ ಅವರಿಗೆ ಅದರ ಅರ್ಥವಾಗಿ ಹೋಗಿಬಿಡ್ತದೆ. ಪುಣ್ಯದ ಕೆಲಸ ಅದನ್ನು ಕಡ್ಡಾಂಗಿರಬೇಕು. ನಮ್ಮ ಉಪಾಸನೆಗಳು ಇನ್ನೊಬ್ಬರಿಗೆ ಗೊತ್ತಾಗಲ್ಲ ನೋಡ್ರಿ ಕದ್ದದ್ದು. ಹಾಗೆ ಅವನ ಗುಣ ಕದ್ದದ್ದು ನಾವು ಅವನನ್ನು ರಹಸ್ಯವಾಗಿ ಉಪಾಸನೆ ಮಾಡುವುದು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು, ಪ್ರಕಾಶಿತವಾಗಿ ಮಾಡಬಾರ್ದು. ಇವರು ಗುಣೋಪಾಸನೆ ಮಾಡುತ್ತಾ ಇದ್ದಾರೇನೋ ಇನ್ನೊಬ್ಬರಿಗೆ ಗೊತ್ತಾಗದಂತೆ ಮಾಡಬೇಕು ಅನ್ನುವ ಅರ್ಥದಲ್ಲಿ ಅದನ್ನು ಹೇಳ್ತಾರೆ. ನಾವು ಯಾವಾಗಲೂ ಒಳ್ಳೆಯ ಕೆಲಸಗಳನ್ನು ಮಾಡಿ ಅದು ಇನ್ನೊಬ್ಬರಿಗೆ ಗೊತ್ತಾಗಬೇಕು, ನಮ್ಮನ್ನು ಹೊಗಳಬೇಕು ಅಂತ ಬಯಸ್ತೇವೆ. ಆದರೆ ಶಾಸ್ತ್ರಕಾರರು ಅದನ್ನು ಬೇಡ ಅಂತಾರೆ. ಯಾಕೆ? ಆ ಪುಣ್ಯ ಅವರಿಗೆ ಹಂಚಿ ಹೋಗ್ತದೆ, ಪರ್ಸೆಂಟೇಜ್ ಹೋಗ್ತದೆ, 5 ಭಾಗವಾಗಿ ಹೋಗ್ತದೆ. ಅದನ್ನು ಸ್ತೋತ್ರ ಮಾಡಿದವರು, ಅದನ್ನು ಒಳ್ಳೆಯದಾಯಿತು ನೀವು ಮಾಡಿದ್ದು ಅಂತ ಪುರಸ್ಕಾರ ಮಾಡುವವರು, ಅವರಿಗೆಲ್ಲ ಪುಣ್ಯ ಹರಿದು ಹಂಚಿ ಹೋಗ್ತದೆ. ಆದ್ದರಿಂದ ಯಾವುದೇ ಪುಣ್ಯ ಕಾರ್ಯಗಳನ್ನು, ಉಪಾಸನೆಗಳನ್ನು, ಭಗವತ್ ಪೂಜೆಯನ್ನು, ಚಿಂತನೆಯನ್ನು ಏನು ಮಾಡ್ತೀವೋ ಇದು ಗೊತ್ತಾಗದಂತೆ ಮಾಡು. ಪುಣ್ಯದ ಕೆಲಸ ಗೊತ್ತಾಗದಂತೆ ಮಾಡು. ಪಾಪದ ಕೆಲಸ ಗೊತ್ತಾಗುವಂತೆ ಮಾಡು. ಯಾವುದಾದ್ರೂ ಪಾಪದ ಕೆಲಸ ನಡೆಸೋದ್ರೆ ಅದು 4 ಮಂದಿ ಮುಂದೆ ನೀನೇ ಹೇಳಿಕೋ. ಆಗ ಜನರಿಗೆ ಗೊತ್ತಾಗ್ತದೆ ಇವನು ಇಂಥ ಪಾಪ ಮಾಡಿದ್ದಾನೆ ಅಂತ. ಪಾಪ ಮಾಡಿದ್ದಾನೆ ಇವನು ಅಂತ 4 ಜನ ಹೇಳಿದರೆ ಆ ಪಾಪವೂ ಹರಿದು ಹೋಗ್ತದೆ, ಹಂಚಿ ಹೋಗ್ತದೆ. ಅದಕ್ಕೋಸ್ಕರವಾಗಿ ಒಂದು ಗಾದೆ ಮಾತು ಉಂಟು, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ. ನಾವು ಮಾಡಿದ ಪಾಪವನ್ನು 4 ಜನ ಹೇಳಿಬಿಟ್ರೆ ಆ ಪಾಪವೂ ಹಂಚಿ ಹೋಗ್ತದೆ. ಮಾಡಿದ ಪುಣ್ಯ ಇನ್ನೊಬ್ಬರಿಗೆ ಗೊತ್ತಾಗಿ ಅವರು ಹೊಗಳಿಬಿಟ್ರೆ ಆ ಮಾಡಿದ ಪುಣ್ಯವೂ ಹಂಚಿ ಹೋಗ್ತದೆ. ಆದ್ದರಿಂದ
ನೀನು ಕಷ್ಟಪಟ್ಟು ರಹಸ್ಯದಲ್ಲಿ ಏಕಾಂತವಾಗಿ ಚಿಂತನೆ ಮಾಡಿದ ಆ ಪುಣ್ಯ ಗೊತ್ತಾಗಿ ಇನ್ನೊಬ್ಬರಿಗೆ ಹಂಚಿ ಹೋದರೆ ನಿನಗೆ ವ್ಯರ್ಥವಾಗಿ ಅದು ಏನೂ ಸಿಗಲ್ಲ. ಆದ್ದರಿಂದ ಮಾಡಿದ ಪುಣ್ಯ ಕೆಲಸಗಳನ್ನು ರಹಸ್ಯವಾಗಿ ಮಾಡು. ಭಗವಂತನ ಗುಣೋಪಾಸನೆಯನ್ನು ರಹಸ್ಯವಾಗಿ ಮಾಡು. ಅದನ್ನು ಮುಚ್ಚಿಟ್ಟುಕೋ, ಇನ್ನೊಬ್ಬರಿಗೆ ತೋರುಗೊಡಬೇಡ. ತೋರುಗೊಟ್ಟರೆ ಆ ಪುಣ್ಯ ಎಲ್ಲ ಹರಿದು ಹಂಚಿ ಹೋಗ್ತದೆ. ಪಾಪದ ಕೆಲಸ ಅಕಸ್ಮಾತ್ತಾಗಿ ಯಾವರೋ ಪ್ರಾರಬ್ಧ ಕರ್ಮ ವಶಾತ್ ಭಗವಂತನ ಪ್ರೇರಣೆಯಂತೆ ಪಾಪದ ಕರ್ಮ ನಡೆದರೆ ಅದನ್ನು 4 ಮಂದಿ ಹೇಳ್ತೀವಿ, ಎಲ್ಲರಿಗೂ ಗೊತ್ತಾಗುವಂತ ಹೇಳು. ಹೀಗೆ ಮಾಡಿದಂತೆ ಅಂತ 4 ಜನ ಆಡಿಕೊಂಡ್ರೆ ಆ ಪಾಪವು ಹಂಚಿ ಹೋಗ್ತದೆ. ಆದರೆ ನಮ್ಮದೆಲ್ಲ ತದ್ವಿರುದ್ಧ. ಪಾಪ ಮಾಡಿದ್ದನ್ನು ಮುಚ್ಚಿಡ್ತೇವೆ, ಪುಣ್ಯವನ್ನು ಹೊರಗಡೆ ಜನರಿಗೆ ತಿಳಿಸುವಂತೆ ಮಾಡ್ತೇವೆ. ಪುಣ್ಯ ದಕ್ಕಲ್ಲ, ಪುಣ್ಯ ಗಟ್ಟಿಯ ಪಾಪ ಗಟ್ಟಿಯಾಗಿ ಕೂತ್ಕೊಳ್ತದೆ. ನಮ್ಮದೆಲ್ಲ ಉಲ್ಟಾ. ಯಾವುದು ಹೌದು ಅದು ಅಲ್ಲ, ಯಾವುದಲ್ಲ ಅದು ಹೌದು. ಶಾಸ್ತ್ರಕ್ಕೆ ವಿರುದ್ಧವಾದ ವ್ಯಾಪಾರಗಳು ನಮ್ಮದೆಲ್ಲ. ಆದ್ದರಿಂದ ಭಗವಂತನ ಗುಣಗಳನ್ನು ನೀನು ಉಪಾಸನೆ ಮಾಡುತ್ತಾ ಇದ್ದರೆ, ನೀನು ಗುಣೋಪಾಸನೆಯನ್ನು ಮಾಡುತ್ತಾ ಇದ್ದೀರಿ ಅನ್ನುವುದು ಜನರಿಗೆ ಗೊತ್ತಾಗದಂತೆ ಇರಲಿ. ಸದ್ಗುಣಗಳನ್ನು ಕಡಿ, ನೀನು ಕದ್ದಂತೆ ಕಳ್ಳನಂತೆ ಅದನ್ನು ಉಪಾಸನೆ ಮಾಡು, ಜನರಿಗೆ ಗೊತ್ತಾಗದಂತೆ ಆ ಉಪಾಸನೆಗಳನ್ನು ಮಾಡು ಅಂತ ಹೀಗೆ ಅದನ್ನು ಈ ಅರ್ಥದಲ್ಲಿ ಸದ್ಗುಣಗಳನ್ನು ಕದ್ದವರ ಅಘವ ಕರಿವನು ಅನ್ನುವ ಚಿಂತನೆಯನ್ನು ಕೊಡ್ತಾರೆ ದಾಸರು. ಅಘವ ಕರಿವನು ಅವನು ಅಷ್ಟೇ, ನಮ್ಮ ಪಾಪಗಳನ್ನು ಅವನು ನಾಶ ಮಾಡ್ತಾನೆ. ಅವನ ಉಪಾಸನೆಯನ್ನು ನಾವು ಮಾಡುವಾಗ ನಮ್ಮ ಪಾಪಗಳನ್ನು ನಾಶ ಮಾಡ್ತಾನೆ. ನಮ್ಮ ಪಾಪ ನಾಶ ಆದದ್ದು ನಮಗೆ ಗೊತ್ತಾಗ್ತದೋ? ಗೊತ್ತೇ ಆಗಲ್ಲ. ನಾವು ನಾಮಸ್ಮರಣೆ ಮಾಡಿದ್ವಿ, ಭಗವಂತನ ಗುಣಚಿಂತನೆ ಮಾಡಿದ್ವಿ, ರಹಸ್ಯದಲ್ಲಿ ಅದರ ಗುಣೋಪಾಸನೆಯನ್ನು ಮಾಡಿದ್ವಿ. ನಮ್ಮ ಎಷ್ಟು ಪಾಪ ಪರಿಹಾರ ಆಯಿತು ನಮಗೆ ಗೊತ್ತಾಗತ್ತಾ? ಎಷ್ಟು ಪಾಪ ಭಗವಂತ ಪರಿಹಾರ ಮಾಡಿದ? ಯಾವ ಜನ್ಮದ ಯಾವ ಪಾಪವನ್ನು ಈ ನಾಮಸ್ಮರಣೆಯಿಂದ ಕಳೆದ? ಏನು ಗೊತ್ತಾಗಲ್ಲ. ಗೊತ್ತಾಗದಂತೆ ಅವನು ಕಳೀತಾನಲ್ವ, ಹಾಗೆ ಉಪಾಸನೆಯು ಗೊತ್ತಾಗದಂತೆ ಮಾಡಬೇಕು. ಇನ್ನೊಬ್ಬರಿಗೆ ತಿಳಿಯದಂತೆ ಆ ಉಪಾಸನೆ ಇರುತ್ತೆ. ತಿಳಿಯದಂತೆ ಉಪಾಸನೆ, ತಿಳಿಯದಂತೆ ಪಾಪ ಪರಿಹಾರ, ಇದೆರಡು ಹೀಗೆ ಆಗಬೇಕು. ಅವನು ಹೇಗೆ ಮಾಡ್ತಾನೋ ಹಾಗೆ ಇದು. ಹೀಗೆ ಸದ್ಗುಣವ ಕದ್ದವರ ಅಘವ ಕರಿವನು. ಈ ರೀತಿಯಾಗಿ ರಹಸ್ಯೋಪನ್ಯಾಸನೆಯನ್ನು ಮಾಡಿದಾಗ ನಿನ್ನ ಪಾಪಗಳನ್ನು ಕಳ್ಕೋತೀರಿ, ನಿನ್ನ ಪುಣ್ಯ ಗಟ್ಟಿಯಾಗಿ ಕೂಡ್ತದೆ. ಅದು ಹರಿದು ಹಂಚಿ ಹೋಗದಂತೆ ಆ ಪುಣ್ಯ ನಿನಗೆ ದಕ್ಕುತ್ತದೆ. ದಕ್ಕಬೇಕಾದರೆ ಅದನ್ನು ರಹಸ್ಯವಾಗಿ ಮಾಡು ಅನ್ನುವಂತೆ ಸಾಧನದ ವಿಚಾರವನ್ನು ಹೇಳ್ತಾರೆ. ಮಾನಸ ಪೂಜೆ ಮಾಡಿದಿ. ಮಾನಸ ಪೂಜೆ ಜಗನ್ನಾಥದಾಸರು ಮಾಡ್ತಾ ಇದ್ರು, ಎಷ್ಟು ಜನರಿಗೆ ಗೊತ್ತು? ದಾನ ಡಂಗರ ಇಲ್ಲ. ಅದು ಮಾನಸ ಪೂಜೆ ಏಕಾಂತದಲ್ಲಿ ನಡೆಯಬೇಕಾಗಿರತಕ್ಕಂಥದ್ದು, ಇನ್ನೊಬ್ಬರಿಗೆ ಗೊತ್ತಾಗದಂತೆ ಎಲ್ಲಿ ತಿಳಿಸಬೇಕು ಅಲ್ಲಿ ತಿಳಿಸಬೇಕು. ಶಿಷ್ಯರಲ್ಲಿ ತಿಳಿಸಬೇಕಾದವರಲ್ಲಿ ಪೂರ್ಣಯ್ಯನವರಿಗೆ ತಿಳಿಸಿದವರು ಹೆಚ್ಚಿನ ಅವರ ಸಂಶಯಗಳನ್ನು ಪರಿಹಾರ ಮಾಡಿ ಮಾನಸ ಪೂಜಾ ಪದ್ಧತಿಯ ವಿಚಾರಗಳನ್ನು ಪೂರ್ಣಯ್ಯನವರಿಗೆ ತಿಳಿಸಿದರು. ಯಾರಿಗೆ ತಿಳಿಸಬೇಕೋ ಅವರಿಗೆ ತಿಳಿಸಬೇಕು. ಅದನ್ನು ದಾನಡಂಗರವಾಗಿ ಮಾನಸ ಪೂಜೆಯನ್ನು ಮಾಡತಕ್ಕಂಥದ್ದಲ್ಲ. ಮಾನಸ ಪೂಜೆ ಮಾಡ್ತೀವಿ ಅಂತ ಮಂದಿ ಒಂದು ಹೇಳಿಕೊಳ್ಳೋದಲ್ಲ, ಅದನ್ನು ಪ್ರಚಾರಕ್ಕಾಗಿ ಮಾಡೋದಲ್ಲ. ಹೀಗೆ ಮಾನಸ ಪೂಜೆ ಅದು ನಿನ್ನ ವೈಯಕ್ತಿಕ ಸಾಧನೆ. ಆ ವೈಯಕ್ತಿಕ ಸಾಧನೆ ಇನ್ನೊಬ್ಬರಿಗೆ ಗೊತ್ತಾಗದಂತೆ ಇರಬೇಕು ಅನ್ನತಕ್ಕಂಥ ಅಭಿಪ್ರಾಯವನ್ನು ಇಟ್ಟುಕೊಂಡು ದಾಸರು ಹೇಳ್ತಾರೆ, ಸದ್ಗುಣವ ಕದ್ದವರ ಅಘವ ಕರಿವನು ಅನಘನೆಂದೆನಿಸಿ. ಅವನಂತೂ ದೋಷ ದೂರ. ಅವನ ದೋಷ ದೂರ ಅಂತ ನಾವು ಮನಸ್ಸಿನಲ್ಲಿ ಅವನ ದೋಷ ದೂರ, ಪಾಪ ಲೇಪ ಇಲ್ಲದ ಬಾ, ಪಾಪದಿಂದ ಆಗಬೇಕಾದ ವಿಕಾರ ಅವನಿಗಿಲ್ಲ ಅಂತ ನಾವು ಮನಸ್ಸಿನಲ್ಲಿ ಏಕಾಂತದಲ್ಲಿ ಚಿಂತನೆ ಮಾಡಿದರೆ ನಮ್ಮ ಪಾಪಗಳನ್ನು ಕಳೆದು ನಮ್ಮನ್ನು ದೋಷ ದೂರನನ್ನಾಗಿ ಪಾಪ ದೂರನನ್ನಾಗಿ ಭಗವಂತ ಮಾಡುತ್ತಾನೆ. ಅದರಿಂದ ಪಾಪ ಘಟನೆ ಆಗೋದೇ ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವುದೋ ಪ್ರಾಸಂಗಿಕವಾಗಿ, ಯಾವುದೋ ಪ್ರಭಾವದಿಂದ, ಯಾವುದೋ ಒತ್ತಡಕ್ಕೆ, ಏನೋ ಪ್ರಾರಬ್ಧ ಕರ್ಮದಂತೆ ಪಾಪ ಘಟನೆ ಆಗೋದೇ. ಪಾಪ ಘಟನೆ ಆದರೆ ಆ ಪಾಪವನ್ನು ಕಳ್ಕೋಬೇಕು. ಪಾಪ ಕಳ್ಕೊಳ್ಳಿಕ್ಕೆ ಇರತಕ್ಕಂತಹ ಒಂದೇ ಒಂದು ಉಪಾಯ, ಭಗವಂತನ ಗುಣಚಿಂತನೆ, ಭಗವಂತನ ಮಹಾತ್ಮ್ಯ ಚಿಂತನೆ, ಭಗವಂತನ ವಿವಿಧವಾದ ಅವತಾರ ಲೀಲೆಗಳ ಚಿಂತನೆ, ಅವನ ಅದ್ಭುತವಾದ ಅಚಿಂತ್ಯದ್ಭುತವಾದ ಶಕ್ತಿ ಸಾಮರ್ಥ್ಯಗಳ ಚಿಂತನೆ. ಇದು ಮಾತ್ರ ನಮ್ಮ ಪಾಪಗಳನ್ನು ಕಳೆಯತಕ್ಕಂಥದ್ದು. ನಿನ್ನ ವೈಯಕ್ತಿಕ ಪಾಪ ಕಳ್ಕೊಳ್ಳಬೇಕಾದರೆ ಹೀಗೆ ಚಿಂತನೆ ಮಾಡಿ ಪಾಪನ ಮುಕ್ತನಾಗಿ ಆ ಚಿಂತನೆಯನ್ನು ರಹಸ್ಯವಾಗಿ ಮಾಡುತ್ತಾ ಅಪಾರ ಪುಣ್ಯ ರಾಶಿಯನ್ನು ನೀನು ಸಂಪಾದನೆ ಮಾಡು. ಭಗವಂತನ ಪ್ರೀತಿ ಎನ್ನುವ ಪುಣ್ಯವನ್ನು ಸಂಪಾದನೆ ಮಾಡು. ಭಗವಂತ ಪ್ರೀತನಾದರೆ ಅಪಾರವಾಗಿ ಕೊಡ್ತಾನೆ. ದ್ವಿನದಿ ನಿವಾಹಗಳಂತೆ ಕೊಟ್ಟು ಗಂಗಾ ಪ್ರವಾಹದಂತೆ ಅಪಾರವಾಗಿ ನಿನಗೆ ಎಲ್ಲ ಥರದ ವಿಚಾರಗಳನ್ನು ಕೊಡ್ತಾನೆ, ಎಲ್ಲ ಥರದ ಸಂಪತ್ತನ್ನು ಕೊಡ್ತಾನೆ. ಆದ್ದರಿಂದಲೇ
ವಿಜಯದಾಸರು ಮಹಾ ದಾರಿದ್ರ್ಯ ಅನುಭವಿಸಿದವರು ಒಂದು ಕಾಲಕ್ಕೆ. ಮುಂದೆ ಭಗವಂತನ ಕಲ್ಪನೆ ವ್ಯಾಸಕಾಶಿಯಲ್ಲಿ ಅವರಿಗೆ ಪುರಂದಾಸರ ಮುಖಾಂತರ ಭಗವಂತ ಅನುಗ್ರಹಿಸಿದಾಗ ಅವರ ಆಡುವ ಮಾತುಗಳೆಲ್ಲ ವೇದ ಮಾತುಗಳಾಯಿತು. ಅವರ ಆಡಿದ ಮಾತುಗಳನ್ನು ದೇವತೆಗಳು ಸತ್ಯ ಮಾಡಿದರು. ಆದರೆ ವಿಜಯದಾಸರಂದರು, ಇದು ನನ್ನದಲ್ಲ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸವರೋ ಮಹಾರಾಯ. ನಿನ್ನ ಜ್ಞಾನ ಕೊಟ್ಟವನು ನೀನು, ವ್ಯಾಸಕಾಶಿಗೆ ಕರೆದೊಯ್ದು ಗುರುಗಳಾದ ಪುರಂದರದಾಸರ ಮುಖಾಂತರ ಅಧಿಷ್ಠಾನದಿಂದ ನನಗೆ ನೀನು ಅನುಗ್ರಹ ಮಾಡಿದಿ ಅನ್ನುವ ಕಾರಣಕ್ಕೆ ಜನ ನನ್ನನ್ನು ಗೌರವಿಸ್ತಾ ಇದ್ದಾರೆ. ಇದೆಲ್ಲ ನಿನ್ನ ಅನುಗ್ರಹ, ಇದು ನನ್ನ ಸಾಧನೆ ಅಲ್ಲ ಅಂತ ಅವರು ಭಗವಂತನನ್ನು ಚಿಂತನೆ ಮಾಡಿ ಭಗವಂತ ಕೊಟ್ಟದ್ದನ್ನು ಭಗವಂತನಿಗೆ ಎಷ್ಟು ಕೊಟ್ಟರು. ಎಷ್ಟು ವಿಜಯದಾಸ ನೋಡಿ ಆಶ್ಚರ್ಯ ಪಡ್ತಾರೆ. ಒಂದು ಹೊತ್ತಿಗೆ ಒಂದು ಗಂಜಿ ಕಾಣದೆ ಕುಳಿತಿದ್ದೆ ನಾನು. ಅಂಥದ್ದು ಇಷ್ಟು ಜನ ಬ್ರಾಹ್ಮಣರ ಜೊತೆಯಲ್ಲಿ ಕೂಡಿ ಉಣ್ಣುವ ಭಾಗ್ಯ ನನಗೆ ಇವತ್ತು ದೊರೆತದ್ದು. ನೂರಾರು ಜನರ ಜೊತೆಯಲ್ಲಿ ಬ್ರಾಹ್ಮಣರಿಗೆ ಊಟ ಮಾಡಿಸಿ ಊಟ ಮಾಡುವ ಭಾಗ್ಯ ನನಗೆ ದೊರೆತದ್ದು ನಿನ್ನ ಅನುಗ್ರಹದಿಂದ. ನೀನು ಕೊಟ್ಟದ್ದು ಅನಂತ ಹಸ್ತದಿಂದ ನೀನು ನನಗೆ ಕೊಟ್ಟು ಈ ಸಾಧನೆಯನ್ನು ಮಾಡಿಸ್ತಾ ಇದ್ದೀಯ ಅನ್ನುವಂತೆ ಚಿಂತನೆ ಮಾಡ್ತಾರೆ. ಹಾಗೆ ಭಗವಂತ ಅನಂತ ಹಸ್ತದಿಂದ ಕೊಟ್ಟರೆ ನಾವೆಷ್ಟು ತಗೊಂಡೆವು, ಎಷ್ಟು ಅನುಭವಿಸೆವು. ಅದರಿಂದ ಈ ರೀತಿಯಾದ ಮಾನಸ ಪೂಜೆಯನ್ನು ಮಾಡಿದರೆ ಈ ಮಾನಸಿಕ ಚಿಂತನೆಗೆ ಭಗವಂತ ಬಹಳ ಪ್ರೀತನಾಗ್ತಾನೆ ಎನ್ನುವ ಮಾನಸ ಪೂಜಾ ಪದ್ಧತಿಯನ್ನು, ರಹಸ್ಯವಾದ ಉಪಾಸನೆಯನ್ನು ಈ ಪದ್ಯದಲ್ಲಿ ಸಂಗ್ರಹಿಸಿಕೊಟ್ಟಿದ್ದಾರೆ. ಇದಕ್ಕೆ ಭಗವಂತ ಅಪಾರವಾದ ಕರುಣೆಯನ್ನು ತೋರುತ್ತಾನೆ ಎನ್ನುವ ಚಿಂತನೆಯನ್ನು ಪದ್ಯದಲ್ಲಿ ಕೊಟ್ಟಿದ್ದಾರೆ ಎನ್ನುವಲ್ಲಿಗೆ ಯಥಾಮತಿ ಪದ್ಯಾಭಿಪ್ರಾಯ. ಶ್ರೀಹರಯೇ ನಮೋ ನಮಃ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.